ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಕೂಡ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್. ಹಾಗೆ ನಾನು ನಿನ್ನೆ ವ್ಲಾಗ್ ಮಾಡಿದ್ದೆ. ಸೊ ಲವ್ ಮಾಡಿ ಮದುವೆ ಆದರೆ ಈ ಥರ ಪರಿಸ್ಥಿತಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ. ಆ ವ್ಲಾಗಂತೂ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ, ಥ್ಯಾಂಕ್ ಯು ಆಲ್. ಹಾಗೆ ಎಲ್ಲರೂ ಡ್ರಿಂಕ್ಸ್ ಮಾಡೋರಿಗೆ, ಲವ್ ಮಾಡಿ ಮದುವೆ ಆಗಿರೋರಿಗೆ ನನ್ನ ಕಡೆಯಿಂದ ಒಂದು ಸಜೆಷನ್ನು, ಪ್ಲೀಸ್ ಇಷ್ಟಪಟ್ಟು ಮದುವೆ ಆಗಿರೋ ಹುಡುಗಿಗೆ ಅರ್ಧದಲ್ಲಿ ಕೈ ಕೊಟ್ಟು ಹೋಗಬೇಡಿ. ಹಂಗೂ ಕುಡಿಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕುಡಿದು ಮನೇಲಿ ಬಂದು ಹೊಟ್ಟೆ ತುಂಬ ಊಟ ಮಾಡ್ಬೋದಲ್ಲ. ಈ ಥರ ಜೀವ ಕಳ್ಕೊಳೋವರೆಗೂ ಇದ್ದು ಆ ಹುಡುಗಿ ಜೀವನನೂ ಹಾಳು ಮಾಡಬೇಡಿ ಅಂತ ಕೇಳ್ಕೊತೀನಿ. ಮುಂದೆ ಏನಾಯಿತು ಹುಡುಗಿ ಜೀವನ ಅನ್ನೋದನ್ನು ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಇವತ್ತಿನ ಬ್ಲಾಗಲ್ಲಿ ಆ್ಯಕ್ಚುಲಿ ನಮ್ಮ ಮನೆಗೆ ಸೋಲಾರ್ ಹಾಕಿಸ್ತಾ ಇದ್ದೀವಿ ಗೈಸ್. ಸೊ ಕೆಳಗಡೆ ಮನೆಗೆ ಆ್ಯಕ್ಚುಲಿ ಇನ್ನೂ ಬಾಡಿಗೆಗೆ ಬಂದಿರಲಿಲ್ಲ. ಸೊ ಹಾಗಾಗಿ ಆ ಮನೇದು ಒಂದು ಮಾತ್ರ ಸೋಲಾರ್ ಹಾಗೆ ಕಂಪ್ಲೀಟಾಗಿ ಉಳ್ಕೊಂಡಿದೆ, ಹಾಕ್ಸಿರ್ಲಿಲ್ಲ. ಈಗ ಆ ಮನೆಗೂ ಕೂಡ ಬಂದಾಗಿದೆ. ಹಾಗಾಗಿ ಇವತ್ತು ಅವ್ರ ಮನೆಗೆ ಸೋಲಾರ್ ಹಾಕ್ಸೋಣ ಅಂಥೇಳಿ ಹಾಕಿಸ್ತಾ ಇದ್ದೀನಿ. ನಾವು ಮುಂಚೆ 2 ಸೋಲಾರ್ ಹಾಕ್ಸಿರೋದಕ್ಕೂ ಈ ಸೋಲಾರ್ ಹಾಕಿಸ್ತಾ ಇರೋದಕ್ಕೂ ತುಂಬ ಅಂದರೆ ತುಂಬಾ ಡಿಫ್ರೆನ್ಸ್ ಇದೆ ಗೈಸ್. ಸೊ ಏನಪ್ಪ ಡಿಫ್ರೆನ್ಸು ಅಂತ ಹೇಳಿದ್ರೆ, ಫಸ್ಟು ನಾವು ಈಗ 1-2 ತಿಂಗ್ಳಿಗೆ ಮುಂಚೆ ತೊಗೊಂಡಿದ್ದು ಸೋಲಾರ್ ಬೆಲೆ ಬಂದು 19,000 ರೂಪಾಯಿ. ಬಟ್ ಈಗ ಸೋಲಾರ್ ರೇಟ್ ಆಗಿರೋದು 24,500 ರೂಪಾಯಿ. ಸೊ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತ ನೀವೇ ನೋಡ್ಬೋದು. 5,500 ರೂಪಾಯಿ ಜಾಸ್ತಿ ಆಗಿದೆ. ದಿನೇ ದಿನ ಎಲ್ಲ ಐಟಮ್ಸು ಜಾಸ್ತಿ ಆಗುತ್ತೆ ಅಂತ ಕೇಳಿದ್ದೆ, ಬಟ್ ಇಷ್ಟೊಂದು ಡಿಫ್ರೆನ್ಸ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಗೈಸ್. ಈಗೇನು ನೀವು ನೋಡ್ತಾ ಇದ್ದೀರಲ್ಲ, ಈ 2 ಸೋಲಾರು ನಾವು ಹಾಕ್ಸಿದ್ದು 19,500ಕ್ಕೆ, ಇದಂತೂ 24,500. ತುಂಬಾ ಕಾಸ್ಟ್ಲಿ ಆಯಿತು ಅಂತ ಅನ್ನಿಸ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಹೊಸದಾಗಿ ಮನೆ ಕಟ್ಟಿರೋರಿಗೆ ಪ್ರತಿಯೊಂದು ಅನುಭವನೂ ಕೂಡ ಆಗ್ತಾನೆ ಇರುತ್ತೆ. ಏನಾದರೂ ಮುಗೀತು ಸುಧಾರಿಸ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಮತ್ತೆ ಇನ್ಯಾವುದಾದ್ರೂ ಒಂದು ಖರ್ಚು ಬರ್ತಾನೆ ಇರುತ್ತೆ. ಈಗ ಆ ಮನೆಗೆ ಬಂದು 2 ದಿನ ಆಗಿದೆ, ಹಾಗಾಗಿ ಅವ್ರಿಗೂ ಸೋಲಾರ್ ಹಾಕಿಸ್ಲೇಬೇಕಲ್ಲ ಹೆಂಗಾದ್ರೂ. ಸೊ ನಮಗೇನೇ ಕಷ್ಟ ಆದ್ರೂ ಕೂಡ ಬಾಡಿಗೆಗೆ ಬಂದಮೇಲೆ ಅವ್ರಿಗೆ ಹಾಕಿಸ್ಕೊಡ್ಲೇಬೇಕಾಗತ್ತೆ. ಹಾಗಾಗಿ ನಾವು ತರಿಸಿರೋದು ಸುಪ್ರೀಂ ಸೋಲಾರೇ, 3 ಅದೇ ಸೋಲಾರೇ ತರಿಸಿರೋದು. ಹಾಗೆ ಇದಕ್ಕೆ ಯಾಕೆ ಸ್ವಲ್ಪ ಜಾಸ್ತಿ ಅಮೌಂಟ್ ಅಂತ ಮೊದಲಿಗೆ ಹೇಳ್ಬಿಡ್ತೀನಿ. ಮೊದಲನೇದಾಗಿ ನೀವು ಸ್ಟ್ಯಾಂಡ್ ಅಬ್ಸರ್ವ್ ಮಾಡ್ತಿರ್ಬೋದು. ಫಸ್ಟ್ ಈ ಕಡೆ ನಿಮ್ಮ ಲೆಫ್ಟ್ ಸೈಡ್ ಕಾಣಿಸ್ತಿರೋದ್ರಲ್ಲಿ ಬಂದು ಸ್ಟ್ಯಾಂಡು ಸ್ವಲ್ಪ ಚಿಕ್ಕದಾಗಿದೆ, ಈ ಕಡೆ ಕಾಣಿಸ್ತಾ ಇರೋದು ಸ್ವಲ್ಪ ಹೈಟ್ ಆಗಿದೆ. ಸೊ ಆ ಸ್ಟ್ಯಾಂಡ್ ಡಿಫ್ರೆನ್ಸ್ ಬಂದು 1,500 ಆಗಿದೆ. ಇನ್ನು ಮಿಕ್ಕಿದ್ದೆಲ್ಲ ಬಂದು 3,500 ರೂಪಾಯಿ ಸೋಲಾರ್ ರೇಟ್ ಜಾಸ್ತಿ ಆಗಿದೆ. ಇನ್ನು ಮನೆಯಲ್ಲಿ ಲೋಕಿ ಒಬ್ಬನೇ ಇದ್ದಿದ್ದು, ಅವರು ಕೂಡ ಒಬ್ಬರೇ ಬಂದಿದ್ದು. ಹಾಗಾಗಿ ಇಬ್ಬರು ಒಬ್ರಿಗೊಬ್ರು ಬ್ಯಾಕ್ ಸಪೋರ್ಟಿವ್ ಆಗಿ ತೊಗೊಂಡು ಸೊ ಒಂದೊಂದಾಗಿ ಮೇಲೆ ತೊಗೊಂಡು ಸೋಲಾರೆಲ್ಲ ಫಿಟ್ ಮಾಡ್ತಾಯಿದ್ದಾರೆ. ಮೊದಲು ಕೆಳಗಡೆನೇ ಎಲ್ಲ ಸೋಲಾರೆಲ್ಲ ಇಟ್ಕೊಂಡು, ಸೊ ಸೋಲಾರ್ ಸ್ಟ್ಯಾಂಡ್ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಡ್ರಮ್ಮು ಮತ್ತು ಅದ್ರ ಸ್ಟ್ಯಾಂಡು ಎಲ್ಲ ಕೂಡ ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ದಾರೆ. ನಾನು ಮೇಲೆ ಹೋಗೋಣ ಅಂತ ಅಂದ್ಕೊಂಡೆ. ನೀವು ನೋಡ್ತಿರ್ಬೋದು ಲೋಕಿ ಏನು ಮೇಲೆ ನಿಂತಿರೋದು ಇವಾಗ ಕಾಣಿಸ್ತಾ ಇದೆಯಲ್ಲ, ಸೊ ಅಲ್ಲಿ ಮೇಲ್ಗಡೆ ಫ್ಲೋರ್ ಅದ್ರ ಇನ್ನೂ ಮೇಲೆ ಹೋಗಿ ಅಲ್ಲಿಂದ ನಾನು ಬಿದ್ದಿದ್ದು ಆ್ಯಕ್ಚುಲಿ ಮನೆ ಕಟ್ಟಬೇಕಾದ್ರೆ. ಹಾಗಾಗಿ ನನಗೂ ಸ್ವಲ್ಪ ಹತ್ತಕ್ಕೆ ನರ್ವಸ್ ಆಯಿತು, ಹಾಗಾಗಿ ಹೋಗಿರಲಿಲ್ಲ ಅಷ್ಟೇ. ಫುಲ್ಲು ತೋರಿಸೋಣ ಅಂದ್ಕೊಂಡೆ, ಬಟ್ ಆದರೆ ನನಗೆ ಒಂದು ಸ್ವಲ್ಪ ಭಯ ಆಯಿತು. ಈಗ ಇಲ್ಲಿ ಸ್ಟೆಪ್ಸ್ ಕಾಣಿಸ್ತಾ ಇದೆಯಲ್ಲ, ಅದು ಅಷ್ಟೇ. ನಾನು ಬಿದ್ದ ಮೇಲೆ ಕಂಬಿಯಿಂದ ಇರಲಿ ಪರ್ಮನೆಂಟಾಗಿ ಏಣಿ ಹಾಕೊಂಡು ಮತ್ತೆ ಏನಾದರೂ ಬಿದ್ದರೆ ಕಷ್ಟ ಅಂಥೇಳಿ ಅದನ್ನು ಹಾಕ್ಸಿದ್ದು. ಸೊ ಫೈನಲಿ ಸೋಲಾರ್ ಕೆಲಸ ಅಂತೂ ಇವತ್ತಿಗೆ ಮುಗೀತು. ಆದರೆ ಇನ್ನೂ ಒಂದು ಕೆಲಸ ಇದೆ, ಆಟೋಮೆಟಿಕ್ ವಾಟರ್ ಸಪ್ಲೈದು ಕೂಡ ಒಂದು ಹಾಕಿಸ್ಬೇಕು. ಅದು ಇವರೇ ಬಂದು ಹಾಕ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಕಾಸ್ಟ್ 7,000 ರೂಪಾಯಿ ಅಂತ ಹೇಳಿದ್ದಾರೆ. ಅದು ಏನಕ್ಕಪ್ಪ ಹಾಕ್ಸೋದು ಅಂತ ಹೇಳಿದ್ರೆ, ಸೊ ನೀರು ನಮ್ಗೆ ಇವಾಗೆಲ್ಲ ನಿಮಗೆ ಹೇಮಾವತಿ ನೀರು ಹಳ್ಳಿ ಕಡೆ ಬಿಡೋದು ಅಂತ ಗೊತ್ತೇ ಇದೆ ಅಲ್ವಾ. ಸೊ ಅದು ಆಟೋಮೆಟಿಕ್ಕಾಗಿ ಅದೇ ಒಂದು ಸ್ವಲ್ಪ ಮೇಲೆ ನೀರು ಖಾಲಿ ಆಗಿದ್ರು ಯಾರೂ ಆನ್ ಮಾಡೋ ನೆಸೆಸಿಟಿ ಇರಲ್ಲ. ಅದೇ ಮೇಲೆ ಟ್ಯಾಂಕ್ಗಳಿಗೆಲ್ಲ ನೀರು ತುಂಬುತ್ತೆ. ತುಂಬಿದ ತಕ್ಷಣ ಅದೇ ಆಫ್ ಆಗುತ್ತೆ. ಸೊ ಹಾಗಾಗಿ ಅಷ್ಟೇ, ಇಲ್ಲ ಒಬ್ರು ಆನ್ ಮಾಡಬೇಕು, ನೀರು ಚೆಲ್ಲೋಗುತ್ತೆ, ಈ ಥರ ರಿಸ್ಕ್ ಎಲ್ಲ ಇರಲ್ಲ. ಅದೇ ಆಫ್ ಆನ್ ಆ್ಯಂಡ್ ಆಗುತ್ತೆ ಅಂತ ಹೇಳಿ ಅದನ್ನೊಂದು ಹಾಕ್ಸೋದು ಪೆಂಡಿಂಗ್ ಇದೆ ಈಗ ಮನೆಗೆ. ನೋಡ್ತಿರ್ಬೋದು ಇವಾಗ ತರಿಸಿರೋದು ಸುಪ್ರೀಂ ಸೋಲಾರೇ. ಇವ್ರಿಗೆಲ್ಲ ತರಿಸಿರೋದು ಕೂಡ 200 ಲೀಟರ್ದು ಸೋಲಾರ್ ತರಿಸಿರೋದು. ನಮ್ಮ ಮನೆಗೆ ನಾನು ಹಾಕಿಸ್ಕೊಂಡಿರೋದು 250 ಲೀಟರ್ ಸೋಲಾರ್ಸು. ಯಾಕಂತ ಹೇಳಿದ್ರೆ ನಮ್ಮ ಮನೆಗೆ ಸ್ವಲ್ಪ ಜಾಸ್ತಿನೇ ಬೇಕು, ನೆಂಟರು ಬರ್ತಾ ಇರ್ತಾರೆ ಅಂಥೇಳಿ. ಹಾಗಂತ ಯಾವಾಗಲೂ ಬರಲ್ಲ, ವರ್ಷಕ್ಕೊಂದು ಸತಿ ಬಂದ್ರೂ ಕೂಡ ಸ್ವಲ್ಪ ಜನ ಬರ್ತಾರೆ. ಹಾಗಾಗಿ ನಮ್ಮದು 250 ಲೀಟರ್ಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಗೈಸ್. ಈಗ ನೋಡ್ತಿರ್ಬೋದು ನಾವು ಇಲ್ಲಿ ಮೇಲ್ಗಡೆ ಶೀಟ್ ಹಾಕ್ಸಿದ್ವಲ್ಲ, ಅದಕ್ಕೇ 2 ಮನೆ ಸೋಲಾರನ್ನು ಕನೆಕ್ಷನ್ಸ್ ಕೊಡ್ತಾ ಇರೋದು.
ಸೋಲಾರ್ ಕನೆಕ್ಷನ್ ಅಂತೂ ಇವಾಗ ಬಂದಿರೋರು ಬೇಗನೆ ಮಾಡಿಕೊಟ್ಟು ಹೋದರು. ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬಂದಿದ್ದು, ಅವ್ರು ಬಂದಿದ್ದ ಟೈಮಿಂಗ್ಸ್ ಬಂದು ಈಗ 5 ಗಂಟೆಗೆ ಬಂದಿದ್ದರು. ಸೊ ನಾವು ಕೂಡ ಅಂಗಡಿ ಶಾಪ್ ಕ್ಲೋಸ್ ಮಾಡಿಕೊಂಡು ಹೋದ್ವಿ. ಇನ್ನು ಫೈನಲಿ ಎಲ್ಲ ಕೂಡ ಫಿಟ್ ಮಾಡಿ ಅವರು ಕೂಡ ಹೊರಡೋ ಟೈಮ್ ಆಯಿತು. ಈಗ ಒಂದೊಂದೇ ಅದಕ್ಕೆ ಇದರಲ್ಲೇ ಬಿಸಿ ಆಗೋದಂತೆ. ಇದು ಒಂದು ಫಿಟ್ ಮಾಡಿದ್ರೆ ಸೋಲಾರ್ ಮುಗೀತು. ನೋಡಿದ್ರಲ್ಲ ಮನೆ ಕಟ್ಟಿರೋರಿಗೆ ಏನೇನೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅಂತ. ಮನೆ ಕಟ್ಟೋದು ಒಂಥರ ಅಂದರೆ ಮನೆಗೆ ಬಂದಮೇಲೆ ಒಂಥರ, ಆಮೇಲೆ ಒಂಥರ ಎಷ್ಟು ಖರ್ಚಿರುತ್ತೆ ಅನ್ನೋದು ಹೇಳೋದಕ್ಕೆ ಆಗಲ್ಲ. ಸೊ ಈ ಸೋಲಾರು ನಿಮಗೆ ಇವಾಗಿಂದ ರೇಟು 24,500 ಅಂತ ನಾನು ಹೇಳಿದೆ. ಹಾಗೆ ಕೆಲವೊಂದು ಕಡೆ 19,500ಗೆ ಸಿಗುತ್ತೆ. ಬಟ್ ಏನಂದರೆ ತುಂಬ ದಿನದ ಮುಂಚೆನೇ ಹೇಳಬೇಕು. ಅಂದರೆ 6 ಮಂತ್ 1 ಇಯರ್ ಮುಂಚೆ ಹೇಳಿದ್ರೆ ನೀವು 4,000 ನಮ್ಮ ಥರ ಸೇವ್ ಮಾಡ್ಬೋದು. ಹಿಂಗೆ ಸಡನ್ನಾಗಿ ಬೇಕು ಅಂತ ಹೇಳಿದ್ರೆ ಗೈಸ್ ಇಷ್ಟು ಕಾಸ್ಟ್ ಆಗೇ ಆಗುತ್ತೆ. ಸೊ ನೆಕ್ಸ್ಟ್ ಇದೇ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾಳೆ ಗೈಸ್. ಹಲೋ ಗೈಸ್, ಇದು ನಿನ್ನೆ ವ್ಲಾಗಿಗೆ ಕಂಟಿನ್ಯೂಷನ್ಸ್ ವ್ಲಾಗ್ ಆಗಿರುತ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನೆಲ್ ಗೈಸ್. ನಿನ್ನೆ ಆ್ಯಕ್ಚುಲಿ ಸಂಜೆ 5 ಗಂಟೆಗೆ ನಮ್ಮ ಶಾಪ್ ನೋಡ್ತಿರ್ಬೋದು. ಸೊ ಶಾಪ್ ಕ್ಲೋಸ್ ಮಾಡಿಕೊಂಡು ಮನೆಗೆ ಹೋದ್ವಿ. ಬಿಕಾಸ್ ಸೋಲಾರ್ ಹಾಕಿಸ್ತಾ ಇದ್ವಿ ನಿನ್ನೆ ಅಂತ ಹೇಳಿ. ಹಾಗೆ ನಿನ್ನೆ 5 ಗಂಟೆನೇ ನಾನು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ. ಯಾಕೆಂದರೆ ನಾನು ಒಬ್ಬಳೇ ಇದ್ದರೆ ಗೊತ್ತಾಗಲ್ಲ, ಅಲ್ಲೆಲ್ಲ ಹುಡುಗರು ಇರ್ತಾರೆ, ಮತ್ತು ಪಾಪ ಅವ್ರಿಗೇನಾದರೂ ಸಪೋರ್ಟ್ ಬೇಕು ಅಂತ ಹೇಳಿದ್ರೆ ನಾನು ಅಲ್ಲೆಲ್ಲ ಹೋಗಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸೊ ಲೋಕಿನ ಶಾಪ್ ಕ್ಲೋಸ್ ಮಾಡ್ಕೊಂಡು ಬಾ ಅಂತ ಹೇಳಿದ್ದೆ. ಕ್ಲೋಸ್ ಮಾಡ್ಕೊಂಡು ಬಂದರು. ನಿನ್ನೆ ಆ್ಯಕ್ಚುಲಿ ನನಗೂ ಲೋಕಿಗೂ ಸಿಕ್ಕಾಪಟ್ಟೆ ಸ್ವಲ್ಪ ಟೆನ್ಷನ್ಸು, ಸ್ವಲ್ಪ ಅದೇ ಫೈಟ್ ಅಂತಲ್ಲ, ಅದೇ ಮಾತು ಬೆಳೀತಾ ಇರುತ್ತೆ. ಅಂದರೆ ನಾವು ಯಾವಾಗಲೇ ಜಗಳ ಆಡಿದ್ರೂ ಕೂಡ ಸೊ ನಮ್ಮ ಜಗಳ ಬಂದು ಸೀರಿಯಸ್ ಆಗಂತೂ ಯಾವತ್ತೂ ಇರಲ್ಲ. ತುಂಬ ಫನ್ನಿಯಾಗೇ ಇರುತ್ತೆ ನಮ್ಮ ಜಗಳ ಬಂದು. ನಿನ್ನೆ ಆ್ಯಕ್ಚುಲಿ ಒಂದೇ ದಿವಸದಲ್ಲಿ 30,000 ರೂಪಾಯಿ ಖಾಲಿಯಾಗಿದೆ ಗೈಸ್. ನಾನು ಮನೆ ಕಟ್ಟಾದ್ಮೇಲಂತೂ ಏನಾದರೂ ಅಷ್ಟೇ, ಏನು ತೊಗೊಂಡ್ರು ಏನಾದರೂ ಒಂದೊಂದೇ ಕಮಿಟ್ಮೆಂಟ್ಸ್ ಬರ್ತಾನೆ ಇರುತ್ತೆ. ನಾನು ಎಷ್ಟೇ ಅಂದ್ಕೊಳ್ತೀನಿ, ಬಟ್ ಇವಾಗ ಈ ಖರ್ಚು ಮುಗೀತು ಇನ್ಮೇಲೆ ಸೇವ್ ಮಾಡ್ಕೊಬೋದು, ಈ ತಿಂಗ್ಳದ್ದು ಇದು ಮುಗೀತು ಇನ್ಮೇಲೆ ಸೇವ್ ಮಾಡ್ಕೊಬೋದು ಅಂತ ಅದು ಸಾಧ್ಯನೇ ಆಗ್ತಾಯಿಲ್ಲ ಅನ್ಕೋಬೋದು. ಯಾಕಂತ ಹೇಳಿದ್ರೆ 2 ತಿಂಗಳಾಯ್ತು ಅಷ್ಟೇ. ನಿಮಗೆಲ್ಲ ಗೊತ್ತಿರುತ್ತೆ, ಹೊಸದಾಗಿ ನೋಡ್ತಿರೋರಿಗೆ ಗೊತ್ತಿರಲ್ಲ. ಸೊ 2 ತಿಂಗಳ ಮುಂಚೆ ಅಷ್ಟೇ ನಮ್ಮ ಮನೆ ಗೃಹ ಪ್ರವೇಶ ಮುಗಿಸಿ ನಾವು ಈಗ ಮನೆಗೆ ಹೋಗಿರೋದು. ಗೃಹ ಪ್ರವೇಶ ಮುಗೀತು, ಇನ್ಮೇಲೆ ಏನು ಖರ್ಚಿಲ್ಲ ಅಂದ್ಕೊಳ್ತೀನಿ. ಈ ಕೆಳಗಡೆ ಮನೆಗೆ ಲೀಸಿಗೆ ಬಂದಿದ್ದಾರೆ. ನಾವೆಲ್ಲ ಮನೆಯೂ ಆಲ್ಮೋಸ್ಟ್ ಲೀಸಿಗೆ ಕೊಟ್ಟಿರೋದು. ಮೇಲ್ಗಡೆ ಒಂದು ರೂಮ್ ಮಾತ್ರ ಬಾಡಿಗೆ ಕೊಟ್ಟಿರೋದು. ಯಾಕೆಂತ ಹೇಳಿದ್ರೆ ಇವಾಗ ನಿಮಗೆಲ್ಲ ಗೊತ್ತೇ ಇರುತ್ತೆ, ಮನೆ ಕಟ್ಟೋಕ್ಕೆ ಆಲ್ಮೋಸ್ಟ್ ನಾವೆಲ್ಲ ಸಾಲದಲ್ಲಿರ್ತೀವಿ. ಸೊ ಸಾಲ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರ ಟೈಮಿಗೆ ನಾವು ಕೂಡ ಏನಂತಾರೆ ರಿಟರ್ನ್ ಕೊಡಬೇಕಲ್ಲ. ಸೊ ಯಾರೋ ನೆನೆಸ್ಕೊಳ್ತಾ ಇದ್ದಾರೆ, ಬಿಕ್ಲಿಗೆ ಬರ್ತಾಯಿದೆ. ನನ್ನ ಅನಿಸಿಕೆ ಇಲ್ಲ ನನ್ನ ಮಗ ಇಲ್ಲ ನಮ್ಮಮ್ಮ ನೆನೆಸ್ಕೊಳ್ತಾ ಇರ್ತಾರೆ. ಅವ್ರ ಟೈಮಿಗೆ ನಾನು ಆಗಲೇ ಹೇಳ್ದಂಗೆ ರಿಟರ್ನು ನಾವು ಕೊಡಬೇಕಲ್ಲ. ಸೊ ಹಾಗಾಗಿ ಕೊಡಲೇಬೇಕು ಅಂತ ಹೇಳಿ ಹಾಕ್ಸಿದ್ದೀನಿ. ನಾವು ಹಾಕಿರೋದು ಕೆಳಗಡೆ ಮನೆಯೂ 6 ಲಕ್ಷಕ್ಕೆ ಲೀಸು, ಮೇಲ್ಗಡೆ ಮನೆಯೂ 6 ಲಕ್ಷಕ್ಕೆ ಲೀಸ್ಗೆ ಹಾಕಿ ಒಂದು 12 ಲಕ್ಷ ರೂಪಾಯಿ ಒಬ್ರಿಗೆ ಕೊಟ್ಟಿದ್ದೀವಿ. ಹಿಂಗೆ ಒಂದು 5-6 ಜನದಿದೆ, ಅದೂ ಒಬ್ಬೊಬ್ರದ್ದೇ ಕ್ಲಿಯರ್ ಮಾಡ್ಕೊಂಡು ಬರಬೇಕು. ನೋಡೋಣ ಯಾವಾಗ ಶಕ್ತಿ ಕೊಡುತ್ತೋ ದೇವರು ಅಂತ ಹೇಳಿ. ಇನ್ನು ಸೋಲಾರು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ನಾನು ಲಾಸ್ಟ್ ಟೈಮ್ ಹಾಕ್ಸಿರೋದು 19,000 ರೂಪಾಯಿ ಗೈಸ್. ಇವಾಗ ಬಂದು 24,500 ಆಗಿದೆ. 5,000 ರೂಪಾಯಿ ನನಗೆ ಅವಾಗಲಿಗೂ ಇವಾಗಲಿಗೂ ಡಿಫ್ರೆನ್ಸ್ ಆಗಿದೆ. ಒಂದು ಬಂದು 1,500 ರೂಪಾಯಿ ಅದೇ ಸ್ಟ್ಯಾಂಡು ಕೆಳಗಡೆ ಸ್ಟ್ಯಾಂಡ್ ಆಗಿದೆ, ಇದೊಂದು ಸ್ವಲ್ಪ ಹೈಟ್ ಸ್ಟ್ಯಾಂಡ್ ಆಗಿದೆ. ಸೊ ಸ್ಟ್ಯಾಂಡಿಗೆ ಅಷ್ಟು 1,500 ರೂಪಾಯಿ ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಬಂದು ಏನು ಹೇಳ್ತಾರೆ ಬರೀ ಸೋಲಾರ್ ಕಾಸ್ಟೇ ಆಗಿದೆ. ಬಟ್ ನೀವೇನಾದ್ರೂ ಮುಂಚಿತವಾಗಿಯೇ ಯೋಚನೆ ಮಾಡಿಕೊಂಡು ಮುಂಚಿತವೇ ಬುಕ್ ಮಾಡಿಕೊಂಡು, ಅಂದರೆ ಒಂದು 5-6 ತಿಂಗ್ಳಿಗೆ ಮುಂಚೆನೇ ಹೇಳಿದರೆ ಡೈರೆಕ್ಟ್ ಸೋಲಾರ್ ಸುಪ್ರೀಂ ಅವರಿಂದನೇ ಗ್ಯಾಸಿಂದನೇ ತರಿಸ್ಕೋಬೋದು. ಸೊ ನಮಗಿವಾಗ ಟೈಮ್ ಇರಲಿಲ್ಲ. ಮತ್ತು ಇನ್ನೊಂದು ನಿಮಗೆಲ್ಲ ಹಳ್ಳಿ ಕಡೆ ಗೊತ್ತೇ ಇರುತ್ತೆ, ನಮಗೆ ಇನ್ ಟೈಮಿಗೆ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾವು ಅದನ್ನು ಆಪ್ಷನ್ ಇರಲಿಲ್ಲ ನಮಗೆ. ಸೊ ತೊಗೊಂಡು ಬಂದು ಹಾಕ್ಸಿದ್ವಿ. ನೀವು ನಮ್ಮ ಥರ ದಯವಿಟ್ಟು ಹೊಸ್ದಾಗಿ ಮನೆ ಕಟ್ಟೋರು ಸ್ವಲ್ಪ ಕೇರ್ಫುಲ್ಲಾಗಿರಿ. ಯಾಕೆಂತ ಹೇಳಿದ್ರೆ ಏನು ಬರುತ್ತೆ ಏನು ಬರಲ್ಲ ಅನ್ನೋದನ್ನು ನೀವು ಮುಂಚೆನೇ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಮಾಡಿಸ್ಕೊಂಡ್ರೆ ಈ ಥರ ಖರ್ಚಿರಲ್ಲ ಅನವಶ್ಯಕವಾಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ನೀವು ನಾನು ಅಂದ್ಕೊಂಡಂಗೆ
ಎಕ್ಸ್ಟ್ರಾ ಕೊಡಬೇಕಾಗತ್ತೆ. ಮೊದಲೇ ಹೊಸ್ದಾಗಿ ಮನೆ ಕಟ್ತಿರೋರು ಎಲ್ಲದಕ್ಕೂ ಪ್ರೀ ಪ್ಲ್ಯಾನ್ ಮಾಡಿ, ಇವಾಗ ಪ್ಲಾಸ್ಟಿಂಗ್ ನಡೀತಾ ಇದೆ ಅಂತ ಹೇಳಿದ್ರೆ ಪ್ಲಾಸ್ಟಿಂಗಿಗೆ ಸಿಮೆಂಟು ಕೂಡ ಡೈರೆಕ್ಟ್ ಡೀಲರ್ಸಿಂದ ತಂದರೆ ನಿಜವಾಗ್ಲೂ ನಿಮಗೆ ಒಂದೊಂದು ಲೋಡಿಗೆ 20,000 15,000 ಮಿಕ್ಕತ್ತೆ. ಒಂದೊಂದು ಸಿಮೆಂಟಿಗೆ ₹20 ₹30 ಉಳ್ದಂಗೆ ಆಗುತ್ತೆ. ಪ್ಲಾಸ್ಟಿಂಗ್ ಆದಮೇಲೆ ಪ್ಲಂಬಿಂಗ್ಸ್ ಐಟಮ್ಸ್ ಮುಗಿದ್ಮೇಲೆ ಟೈಲ್ಸ್ದು ಈ ಥರ 4-5 ಕಡೆ ವಿಚಾರಿಸ್ಕೊಳ್ಳಿ. ಎಲೆಕ್ಟ್ರಿಕ್ ಐಟಮ್ಸು ಅಷ್ಟೇ. ನಾವು ಮನೆ ಕಟ್ಟಿದಾಗ ಎಲೆಕ್ಟ್ರಿಕ್ ಐಟಮ್ಸ್ದು ಕೊಟೇಶನ್ ಕೊಟ್ಟಿರೋದು ಅದೆಲ್ಲ ನೋಡಿದ್ರೆ 2,00,000 3,00,000 3.5 ₹4,00,000ವರೆಗೂ ಹೋಗುತ್ತೆ. ನಮ್ದು ಆ ಬ್ರ್ಯಾಂಡು ಈ ಬ್ರ್ಯಾಂಡು ಅಂತ ಹಿಂಗೆಲ್ಲ ಹೇಳಿದ್ದಾರೆ. ಬಟ್ ನಮ್ಮದಾಗಿದ್ದು 1,00,000 ಚಿಲ್ಲರೆ, ತುಂಬ ಚೀಪಲ್ಲಿ ಬೆಂಗಳೂರಲ್ಲಿ ತೊಗೊಂಡು ಬಂದಿದ್ದು. ಅದು ಈಗ ಇನ್ಸ್ಟಾಗ್ರಾಮಲ್ಲೆಲ್ಲ ಅದು ಶಾಪು ಕೂಡ ವೈರಲ್ ಆಗಿದೆ. ಈ ಥರ ನಾನು ನೋಡಿಕೊಂಡು ತೊಗೊಂಡು ಬರ್ತೀನಿ. ಇವಾಗ್ಲೂ ಅಷ್ಟೇ ಕೇರ್ಫುಲ್ಲಾಗಿ ನೋಡ್ಕೊಂಡು ಹಾಕ್ಸಿಲ್ಲ ಅಂದರೆ ಸೋಲಾರಲ್ಲಿ ನೀವೂ ಆಗುತ್ತೆ. ಒಂದು ಮನೆ ಕಟ್ಟಿದಾಗ ಗೈಸ್ ಏನಂದರೆ, ಸೊ ಒಂದು ಮನೆ ಅಲ್ವಾ ಏನಾಗಲ್ಲ, ₹1,000 ₹3,000 ಅನ್ನೋ ಅಂತ ಫೀಲ್ ಆಗಿಬಿಡುತ್ತೆ. ಬಟ್ ಇವಾಗ ನಾವು 3 ಸೋಲಾರ್ ಹಾಕ್ಸ್ತಿದ್ದೀವಿ ಅಂದರೆ ಒಂದು ಸೋಲಾರ್ಗೆ ₹5,000 ಲಾಸ್ ಆಯಿತು ಅಂತ ಹೇಳಿದ್ರೆ 3 ಸೋಲಾರಿಂದ ₹15,000 ₹20,000 ಈ ಥರ ಲಾಸ್ ಆಗಿಬಿಡುತ್ತೆ. ಆಮೇಲೆ ಎಕ್ಸ್ಟ್ರಾ ಬಾಡಿಗೆ ಚಾರ್ಜು ಇದೆಲ್ಲ ಇರುತ್ತೆ. ಅದು ತಂದಮೇಲೆ ಮತ್ತೆ ಪೈಪ್ ತರಬೇಕು, ಸೋಲಾರ್ ಕನೆಕ್ಷನ್ಸ್ಗೆ ಅದೆಲ್ಲ ಏನೋ ಇರುತ್ತೆ, ಅದೆಲ್ಲ ಈ ಥರ ಜಾಸ್ತಿ ಎಕ್ಸ್ಟ್ರಾ ಆಗ್ತಾನೆ ಹೋಗುತ್ತೆ. ಸೊ ಪರ್ಸ್ನಲಾಗಿ ಹೇಳಬೇಕು ಅಂದರೆ ನಾವು ಮನೆ ಕಟ್ಟಬೇಕಾದ್ರೆ ಇನ್ನೊಬ್ಬರು ಸಲಹೆ ತಗೋಬಾರ್ದು. ನಾವೇ ಒಂದಿಲ್ಲ ಎರಡಿಲ್ಲ 4-5 ಅಂಗಡಿ ಹೋಗಿ ವಿಚಾರಿಸಿ ತೊಗೊಂಡು ಬಂದರೆ ನೀವು ಕೂಡ ಸೇವ್ ಮಾಡ್ಕೊಬೋದು. ಇನ್ನು ಇವತ್ತು ಹರಿದೀಕ್ಷಾ ಬೇಗ ಬರ್ತಾಳೆ. ಇನ್ನೇನು ಅವಳು ಬರೋ ಟೈಮು. ಸ್ಕೂಲಲ್ಲಿ ಸ್ವಲ್ಪ ಫಂಕ್ಷನ್ ಇದೆ ಅಂತ ಹೇಳಿ ಇವತ್ತು ಹಾಫ್ ಡೇ. ಇನ್ನೊಂದು 5-10 ನಿಮಿಷದಲ್ಲಿ ಅವಳು ಕೂಡ ಬರ್ತಾಳೆ. ಅವಳ ಜೊತೆ ಟೈಮ್ ಪಾಸ್ ಮಾಡಬೇಕು. ಇವತ್ತು ಸ್ವಲ್ಪ ನನಗೂ ಕೂಡ ಹೆಲ್ತ್ ಸರಿ ಇಲ್ಲ. ನಿನ್ನೆ ನೈಟ್ ಆ್ಯಕ್ಚುಲಿ ಹುಷಾರಿರಲಿಲ್ಲ, ಅದೇ ಫೇಸಲ್ಲಿ ಇದೆ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಬಟ್ ಆದರೂ ವ್ಲಾಗ್ ಮಾಡ್ತಾನೆ ಇದ್ದೀನಿ. ಏನೋ ಒಂದು ಇಲ್ಲಾಂದರೆ ಫೇಸ್ ಡಲ್ ಆಗಿಬಿಡ್ತೀನಿ, ಇಲ್ಲಾಂದರೆ ಒಂದು ಆ್ಯಕ್ಟಿವ್ ಆಗೇ ಇರಲ್ಲ. ಸೊ ಹಾಗಾಗಿ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಅಷ್ಟೇ ಗೈಸ್. ಅಂಗಡಿಲಿನೂ ಕೂಡ ಇವಾಗ ಹೆಂಗಿದ್ರು ಡಿಸ್ಟರ್ಬೆನ್ಸ್ ಆಗ್ತಿದ್ರೆ ಸಾರಿ ಗೈಸ್. ಅಂಗಡಿಲೂ ಕೂಡ ಇವಾಗ ಹೆಂಗಿದ್ರು ಮಧ್ಯಾಹ್ನ ಅಲ್ವಾ, ಇವಾಗ ಟೈಮ್ ಬಂದು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು 1 ಗಂಟೆ ಆಗಿಬಿಟ್ಟಿದೆ. ಸೊ ನೋಡ್ತಿರ್ಬೋದು ಇವಾಗ ಆ್ಯಕ್ಚುಲಿ ಯಾರೂ ಕಸ್ಟಮರ್ ಇರಲ್ಲ ಮಧ್ಯಾಹ್ನದೊತ್ತು. ಎಲ್ಲ ಕ್ಲೀನ್ ಮಾಡಿಕೊಂಡು ಈಗಷ್ಟೇ ಕೂತಿದ್ದೀನಿ. ಬೆಳಗ್ಗೆ ಮತ್ತು ಸಂಜೆ ಅಷ್ಟೇ ಅಂಗಡಿಲಿ ಸ್ವಲ್ಪ ಜನ ಬರೋದು. ಜೀವನಕ್ಕೆ ಏನೋ ತೊಂದರೆ ಇಲ್ದಂಗೆ ತಕ್ಕ ಮಟ್ಟಿಗೆ ಬಿಸ್ನೆಸ್ ಆಗ್ತಾಯಿದೆ ಗೈಸ್. ಸೊ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.